ಅಸ್ಸಲಾಮುಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಬನ್ನಿ, ಇಂದು ನಾವು ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರ ಜೀವನ ಚರಿತ್ರೆಯ ಭಾಗ 6ನೆಯ ಭಾಗದ ವಿಡಿಯೋದಲ್ಲಿ ಏನೆಲ್ಲ ವಿಶೇಷತೆ ಇದೆ ಎಂಬುದನ್ನು ನೋಡೋಣ. ಔಜು ಬಿಲ್ಲಾಹಿ ಮಿನಶ್ ಶೈತಾನಿರ್ ರಜೀಮ್. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಸಲ್ಲಲ್ಲಾಹು ಅಲಾ ಹಬೀಬಿಹಿ ಮುಹಮ್ಮದಿನ್ ವಅಲಾ ಆಲಿಹಿ ವಅಸ್ಹಾಬಿಹಿ ವಸಲ್ಲಂ. ಹಿಂದಿನ ವಿಡಿಯೋದಲ್ಲಿ ನಾವು ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು ಇಸ್ಮಾಯಿಲ್ ಅಲೈಹಿಸ್ಸಲಾಂ ಅವರನ್ನು ಮತ್ತು ಅವರ ತಾಯಿಯನ್ನು ಬಂಜರ ಭೂಮಿ ಮೇಲೆ ಬಿಟ್ಟು ಹೋದ ಮೇಲೆ ಅಲ್ಲಿ ಜಮ್ಜಮ್ ಹೇಗೆ ಉತ್ಪತ್ತಿಯಾಯಿತು ಮತ್ತು ಅವರ ಜೀವನ ಅಲ್ಲಿ ಹೇಗೆ ಶುರುವಾಯಿತು ಎಂಬುದನ್ನು ನಾವು ನೋಡಿದ್ದೀವಿ. ಇದೇ ರೀತಿ ಹಜರತ್ ಇಸ್ಮಾಯಿಲ್ ಅಲೈಹಿಸ್ಸಲಾಂ ಅವರ ಜೀವನ ಬಾಲ್ಯ ಅಲ್ಲೇ ಕಳೆಯಲು ಶುರುವಾಯಿತು. ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರನ್ನು ಬಿಟ್ಟು ಹೋದ ಮೇಲೆ ವರ್ಷಕ್ಕೆ 2 ಬಾರಿ ಬಂದು ಅವರ ಆರೈಕೆಯನ್ನು ಮತ್ತು ಅವರು ಹೇಗಿದ್ದಾರೆ ಎಂಬುದನ್ನು ನೋಡಿಕೊಂಡು ಹೋಗಲು ಬರುತ್ತಿದ್ದರು. ಹಜರತ್ ಇಸ್ಮಾಯಿಲ್ ಅಲೈಹಿಸ್ಸಲಾಂ ಅವರಿಗೆ 7 ವರ್ಷ ಆದ ನಂತರ ಅಲ್ಲಾಹನು ಮತ್ತೆ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರ ಜೀವನದಲ್ಲಿ ಒಂದು ದೊಡ್ಡ ಇನ್ನೊಂದು ಪರೀಕ್ಷೆಯನ್ನು ಒಡ್ಡಿದನು. ಅದು ಏನು ಎಂದರೆ, ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರಿಗೆ ಒಂದು ದಿನ ರಾತ್ರಿ, ನಿಮಗೆ ಅತ್ಯಂತ ಪ್ರಿಯವಾದ ಈ ದುನಿಯಾದಲ್ಲಿ ಅತ್ಯಂತ ಹೆಚ್ಚು ನಿಮಗೆ ಮನಸ್ಸಿಗೆ ಪ್ರಿಯವಾದ ವಸ್ತುವನ್ನು ಅಲ್ಲಾಹನ ದಾರಿಯಲ್ಲಿ ಬಲಿ ಕೊಡಬೇಕು ಎಂದು ಒಮ್ಮೆ ಕನಸು ಬೀಳುತ್ತದೆ. ಅದೇ ರೀತಿ ಹಜರತ್ ಇಸ್ಮಾಯಿಲ್ ಅಲೈಹಿಸ್ಸಲಾಂ ಅವರು ನಬಿಯವರಿಗೆ ಬೀಳುವ ಕನಸು ಸಾಮಾನ್ಯವಾದ ಕನಸು ಆಗಿರುವುದಿಲ್ಲ, ಅದು ಅಲ್ಲಾಹನ ಕಡೆಯಿಂದ ಇಶಾರೆಯಾಗಿರುತ್ತೆ ಎಂದು ತಿಳಿದು ಅವರ ಹತ್ತಿರ ಇರುವ 100 ಒಂಟೆಗಳನ್ನು ಅಲ್ಲಾಹನ ದಾರಿಯಲ್ಲಿ ಬಲಿ ಕೊಡುತ್ತಾರೆ. ಇದೇ ರೀತಿ ಮತ್ತೆ ಅವರಿಗೆ ಇನ್ನೊಂದು ರಾತ್ರಿ ಮತ್ತೆ ಅದೇ ಕನಸು ಬೀಳುತ್ತೆ. ನಿಮಗೆ ಈ ದುನಿಯಾದಲ್ಲಿ ಹೆಚ್ಚು ನೀವು ಪ್ರೀತಿಸುವ ವಸ್ತುವನ್ನು ಅಲ್ಲಾಹನ ದಾರಿಯಲ್ಲಿ ಬಲಿ ಕೊಡಬೇಕು ಎಂದು ಮತ್ತೆ ಕನಸು ಬೀಳುತ್ತೆ. ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು ಮತ್ತೆ ಮಾರನೆಯ ದಿನ ಇನ್ನೂ 100 ಒಂಟೆಗಳನ್ನು ಅಲ್ಲಾಹನ ದಾರಿಯಲ್ಲಿ ಬಲಿ ಕೊಡುತ್ತಾರೆ. ಆದರೂ 3ನೆಯ ಸಲ ಸಹಿತ ಅದೇ ಕನಸು ಅವರಿಗೆ ಬೀಳುತ್ತೆ. ಆಗ ಅವರು ತಿಳಿದುಕೊಳ್ಳುತ್ತಾರೆ, ಈ ಜಗತ್ತಿನಲ್ಲಿ ಅತ್ಯಂತ ಪ್ರಿಯವಾದ, ಅತ್ಯಂತ ನನ್ನ ಮನಸ್ಸಿಗೆ ಹತ್ತಿರವಿರುವುದು ನನ್ನ ಮಗ ಎಂದು ಅವರು ಅರಿತುಕೊಳ್ಳುತ್ತಾರೆ. ಅಲ್ಲಾಹನು ನನ್ನ ಮಗನ ಕಡೆ ಇಶಾರೆ ಮಾಡುತ್ತಿದ್ದಾನೆ. ಇದು ಅಲ್ಲಾಹನು ನನಗೆ ಇಟ್ಟಿರುವ ಪರೀಕ್ಷೆ. ಅಲ್ಲಾಹನು ತನ್ನನ್ನು ಇಷ್ಟಪಡುತ್ತಾನೋ ಅಥವಾ ಮಗನನ್ನು ಹೆಚ್ಚು ಇಷ್ಟಪಡುತ್ತಾನೋ ಎಂದು ನನ್ನನ್ನು ಅಲ್ಲಾಹನು ಪರೀಕ್ಷಿಸುತ್ತಿದ್ದಾನೆ ಎಂದು ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು ಯೋಚಿಸಿ, ನಾನು ನನ್ನ ಮಗನಿಗಿಂತ ಅಲ್ಲಾಹನನ್ನೇ ಹೆಚ್ಚು ಇಷ್ಟಪಡುತ್ತೇನೆ, ಅಲ್ಲಾಹನು ತೋರಿಸಿರುವ ದಾರಿಯಲ್ಲಿಯೇ ನಾನು ನಡೆಯುತ್ತೇನೆ, ನನಗೆ ನನ್ನ ಮಗನಿಗಿಂತ ಅಲ್ಲಾಹನ ಪ್ರೀತಿಯೇ ಹೆಚ್ಚು ಎಂದು ನಿರ್ಧಾರ ಮಾಡಿ ಹಜರತ್ ಇಸ್ಮಾಯಿಲ್ ಅಲೈಹಿಸ್ಸಲಾಂ ಅವರ ಕಡೆ ಹೋಗುತ್ತಾರೆ. ಅಷ್ಟರಲ್ಲಿ ಹಜರತ್ ಹಾಜ್ರಾ ಅಲೈಹಿಸ್ಸಲಾಂ ಅವರಿಗೆ ಹೇಳುತ್ತಾರೆ, ನೀನು ಮಗನನ್ನು ತುಂಬ ಚೆನ್ನಾಗಿ ಸ್ನಾನ ಮಾಡಿಸಿ ಒಳ್ಳೆಯ ಬಟ್ಟೆ ಹಾಕಿ ನೀನು ರೆಡಿ ಮಾಡು ಎಂದು. ಆಯಿತು ಎಂದು ಹಜರತ್ ಹಾಜ್ರಾ ಅಲೈಹಿಸ್ಸಲಾಂ ಅವರು ಹಜರತ್ ಇಸ್ಮಾಯಿಲ್ ಅಲೈಹಿಸ್ಸಲಾಂ ಅವರನ್ನು ಸ್ನಾನ ಮಾಡಿಸಿ ಒಳ್ಳೆಯ ಬಟ್ಟೆ ಹಾಕಿ ಅವರಿಗೆ ಒಂದು ಸುಗಂಧವಾದ ಅತ್ತರನ್ನು ಹಚ್ಚಿ ತುಂಬ ರೆಡಿ ಮಾಡಿ ತಮ್ಮ ಅಬ್ಬುವೊಂದಿಗೆ ಕಳಿಸಲು ರೆಡಿ ಮಾಡುತ್ತಾರೆ. ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು ತಮ್ಮ ಮಗನನ್ನು ಕರೆದುಕೊಂಡು ಹೋಗುತ್ತಾ ಮನಸ್ಸಿನಲ್ಲಿ ತುಂಬ ಭಾರ ಮತ್ತು ದುಃಖದಿಂದ ಅವರ ಕೈ ಹಿಡಿದುಕೊಂಡು ಹೋಗುತ್ತಿರುತ್ತಾರೆ. ಅವರು ಒಳ್ಳೆಯ ಬಟ್ಟೆ ಹಾಕಿಕೊಂಡು ತಮ್ಮ ತಂದೆಯೊಂದಿಗೆ ಹೋದ ನಂತರ ಇದನ್ನೆಲ್ಲ ನೋಡಿದ ಶೈತಾನನು ಹೇಗೆ ಸುಮ್ಮನಿರುತ್ತಾನೆ ಹೇಳಿ, ಅವನ ಕೆಲಸ ದಾರಿ ತಪ್ಪಿಸುವುದು. ಅವನು ಅದನ್ನೇ ಮಾಡಲು ಹಜರತ್ ಹಾಜ್ರಾ ಅಲೈಹಿಸ್ಸಲಾಂ ಅವರ ಬಳಿ ಬರುತ್ತಾನೆ. ಬಂದು ಇರುವ ವಿಷಯವನ್ನು ಹೇಳುತ್ತಾನೆ. ಇಬ್ರಾಹಿಂ ಅವರು ನಿಮ್ಮ ಮಗನನ್ನು ಬಲಿ ಕೊಡಲು ಕರೆದುಕೊಂಡು ಹೋಗುತ್ತಿದ್ದಾರೆ, ನೀವು ಅವರನ್ನು ತಡೆಯಿರಿ, ಅವರೊಟ್ಟಿಗೆ ನಿಮ್ಮ ಮಗನನ್ನು ಕಳಿಸಬೇಡಿ ಎಂದು ದಾರಿ ತಪ್ಪಿಸುವ ಕೆಲಸವನ್ನು ಮಾಡುತ್ತಾನೆ. ಶೈತಾನಿನ ಮಾತನ್ನು ಹಜರತ್ ಹಾಜ್ರಾ ಅಲೈಹಿಸ್ಸಲಾಂ ಅವರು ಹೇಗೆ ಕೇಳುತ್ತಾರೆ ಹೇಳಿ, ಅವರು ನಬಿಯ ಮಡದಿಯಾಗಿದ್ದರು. ಅವರು ಹೇಳುತ್ತಾರೆ, ಇದು ಅಲ್ಲಾಹನ ಆಜ್ಞೆ ಇರಬಹುದು, ಅದಕ್ಕೆ ಇಬ್ರಾಹಿಂ ಅವರು ಕರೆದುಕೊಂಡು ಹೋಗುತ್ತಿದ್ದಾರೆ. ನಾನು 1 ಮಗು ಅಲ್ಲ, 100 ಮಗು ಆದರೂ ಅಲ್ಲಾಹನ ದಾರಿಯಲ್ಲಿ ಬಲಿ ಕೊಡಲು ಸಿದ್ಧವಾಗಿದ್ದೇನೆ ಎಂದು ಶೈತಾನಿಗೆ ಮುಖಕ್ಕೆ ಹೊಡೆದ ಹಾಗೆ ಉತ್ತರ ಕೊಡುತ್ತಾರೆ. ಇಲ್ಲಿ ಶೈತಾನನು ಮತ್ತು ಸೋಲು ಒಪ್ಪಿಕೊಳ್ಳುವುದಿಲ್ಲ, ತನ್ನ ದಾರಿ ತಪ್ಪಿಸುವ ಕೆಲಸವನ್ನು ಮುಂದುವರಿಸುತ್ತಾನೆ. ಹಜರತ್ ಇಸ್ಮಾಯಿಲ್ ಅಲೈಹಿಸ್ಸಲಾಂ ಕಡೆ ಹೋಗುತ್ತಾನೆ. 7 ವರ್ಷದ ಮಗುವಿನ ಕಡೆ ಹೋಗಿ ಹೇಳುತ್ತಾನೆ, ನಿನ್ನ ತಂದೆಯೊಟ್ಟಿಗೆ ನೀನು ಹೋಗಬೇಡ, ನಿನ್ನ ತಂದೆ ನಿನ್ನನ್ನು ಬಲಿ ಕೊಡಲು ಕರೆದುಕೊಂಡು ಹೋಗುತ್ತಿದ್ದಾನೆ ಎಂದು ದಾರಿ ತಪ್ಪಿಸುವ ಕೆಲಸ ಮಾಡುತ್ತಾನೆ. ಆಗ ಇಸ್ಮಾಯಿಲ್ ಅಲೈಹಿಸ್ಸಲಾಂ ಅವರು ಶೈತಾನಿಗೂ ಕೂಡ ಹೇಳುತ್ತಾರೆ, ನನ್ನ ಅಬ್ಬಾಹನು ಅಲ್ಲಾಹನ ಆಜ್ಞೆಯಿಲ್ಲದೆ ಏನು ಕೆಲಸ ಮಾಡುವುದಿಲ್ಲ, ಇದು ಅಲ್ಲಾಹನ ಆಜ್ಞೆಯೇ ಇರಬೇಕು, ನಾನು ಬಲಿಯಾಗಲು ಸಿದ್ಧವಿದ್ದೇನೆ ಎಂದು ಶೈತಾನಿಗೆ ಹೇಳಿದಾಗ ಶೈತಾನ್ ಇಲ್ಲಿಯೂ ಸಲ ಸೋಲನ್ನು ಒಪ್ಪಿಕೊಳ್ಳುವುದಿಲ್ಲ, ಮತ್ತೆ ಅವನು ದಾರಿ ತಪ್ಪಿಸುವ ಕೆಲಸವನ್ನು ಮುಂದುವರಿಸುತ್ತಾನೆ. ಶೈತಾನ್ ಸೋಲನ್ನು ಒಪ್ಪಿಕೊಳ್ಳದೆ ಕೊನೆಗೆ ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರ ಬಳಿ ಹೋಗುತ್ತಾನೆ. ಅವನ ಕೊನೆಯ ಅಸ್ತ್ರವನ್ನು ಉಪಯೋಗಿಸುತ್ತಾನೆ.
ನೀನು ಅಲ್ಲಾಹನ ದಾರಿಯಲ್ಲಿ ಯಾಕೆ ನಿನ್ನ ಒಂದು ಈ ಇಳಿ ವಯಸ್ಸಿನಲ್ಲಿ ಅಲ್ಲಾಹನು ಕೊಟ್ಟಿರುವ ಆ ಮಗನನ್ನು ಬಲಿ ಕೊಡುತ್ತಿದ್ದೀಯಾ? ನೀನು ಈ ರೀತಿ ಮಾಡಬೇಡ ಎಂದು ಸಾಕಷ್ಟು ದಾರಿ ತಪ್ಪಿಸುವ ಮಾತುಗಳನ್ನು ಹೇಳಿ ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರಿಗೆ ಪ್ರತಿ ಬಾರಿ ಕಾಡಿಸುತ್ತಾ ಇರುತ್ತದೆ. ಶೈತಾನ್ ಎಷ್ಟೇ ತನ್ನ ಪ್ರಯತ್ನ ಮಾಡಲು ಬಯಸಿದರೂ ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು ಗಟ್ಟಿ ನಿರ್ಧಾರ ಮಾಡಿರುವುದರಿಂದ ಶೈತಾನ್ ಕಾಡಿಸುತ್ತಾ ಇರುತ್ತದೆ. ಅದಕ್ಕಾಗಿ ಅಲ್ಲೇ ಇರುವ 3 ಕಲ್ಲುಗಳನ್ನು ತೆಗೆದುಕೊಂಡು ಶೈತಾನಿಗೆ ಒಗೆಯುತ್ತಾರೆ ಸಿಟ್ಟಿನಿಂದ. ಈ ಪದ್ಧತಿ ಇಂದಿಗೂ ಜಾರಿ ಇದೆ. ಹಜ್ಜಿಗೆ ಹೋದವರು 3 ಹಳ್ಳುಗಳನ್ನು ಎಸೆಯುವುದು ಇದೇ ಪದ್ಧತಿಗೋಸ್ಕರ. ಇದು ಇಲ್ಲಿಂದಾನೇ ಶುರುವಾಗಿದೆ. ಇದು ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರ ಸುನ್ನತ್ತಾಗಿದೆ. ಆ ಬಂಜರದ ಭೂಮಿಯಲ್ಲಿ, ಸುಡುವ ಬಿಸಿಲಿನಲ್ಲಿ, ಇಳಿಯ ವಯಸ್ಸಿನಲ್ಲಿ ಮುದ್ದಾದ ಮಗುವಿನ ಕೈಯನ್ನು ಹಿಡಿದುಕೊಂಡು ಮನಸ್ಸಿನ ತುಂಬ ಭಾರವನ್ನು ಇಟ್ಟುಕೊಂಡು ಅಲ್ಲಾಹನ ಆಜ್ಞೆಯನ್ನು ಈಡೇರಿಸಬೇಕು ಎಂದು ಒಂದು ಯೋಚನೆ ಮಾಡಿಕೊಂಡು ತನ್ನ ಮಗನ ಕೈಯನ್ನು ಹಿಡಿದುಕೊಂಡು ಹೋಗುತ್ತಾ ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು ಮಗನೊಂದಿಗೆ ಮಾತನಾಡುತ್ತಾರೆ. ಮಗನ ಕೈ ಹಿಡಿದುಕೊಂಡು ಕರೆದುಕೊಂಡು ಹೋಗುವಾಗ ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು ಮಗನೊಂದಿಗೆ ಮಾತನಾಡುತ್ತಾರೆ. ಮಗನೇ, ನನಗೆ ಒಂದು ಕನಸು ಬಿದ್ದಿದೆ. ನಾನು ನಿನ್ನನ್ನು ಅಲ್ಲಾಹನ ದಾರಿಯಲ್ಲಿ ಬಲಿ ಕೊಡಬೇಕೆಂದು ಅಲ್ಲಾಹನು ನನಗೆ ಇಶಾರ ಮಾಡಿದ್ದಾನೆ. ಇದರ ಬಗ್ಗೆ ನಿನ್ನ ಅಭಿಪ್ರಾಯ ಏನು ಎಂದು ಹಜರತ್ ಇಸ್ಮಾಯಿಲ್ ಅಲೈಹಿಸ್ಸಲಾಂ ಅವರನ್ನು ಕೇಳುತ್ತಾರೆ. ಆ 7 ವರ್ಷದ ಮಗು ಏನು ಹೇಳಿರಬಹುದು? ನೀವೇ ಹೇಳಿ. ಅದು ಎಷ್ಟೇ ಆದರೂ ಅವರ ಮೈಯಲ್ಲಿ ಹರಿಯುತ್ತಿರುವುದು ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರ ರಕ್ತ ಅಲ್ಲವೇ? ಆ ಮಗು 7 ವರ್ಷದ ಮಗು ಸಹಿತ ಹೇಳುತ್ತದೆ, ಅಬ್ಬಾಜಾನ್, ನೀವು ಯೋಚಿಸಬೇಡಿ, ಅಲ್ಲಾಹನು ಹೇಳಿರುವ ಕೆಲಸವನ್ನು ಮಾಡಿ ತೊಡಗಿರಿ. ನನ್ನನ್ನು ನೀವು ತಾಳ್ಮೆ ಮಾಡುವವರೊಂದಿಗೆ ಪಡೆಯುವಿರಿ ಇನ್ಶಾ ಅಲ್ಲಾ ಎಂದು ತಮ್ಮ ತಂದೆಯವರಿಗೆ ಹೇಳುತ್ತಾನೆ. ಇದರಿಂದ ನಾವು ಏನು ತಿಳಿದುಕೊಳ್ಳಬೇಕು ಎಂದರೆ, ನಮಗೆ ಎಂತಹದ್ದೇ ನೇಕಿ ಕೆಲಸ ಆಗಿರಬಹುದು, ಅದು ಎಷ್ಟೇ ಒಳ್ಳೆಯ ಕೆಲಸ ಆಗಿರಬಹುದು, ನಮ್ಮ ಜೊತೆ ಇರುವವರೊಂದಿಗೆ ನಾವು ಚರ್ಚೆ ಮಾಡುವುದು, ಅವರ ಅಭಿಪ್ರಾಯವನ್ನು ತೆಗೆದುಕೊಳ್ಳುವುದು, ಇದು ಸರಿಯೋ ತಪ್ಪೋ ಎಂದು ಕೇಳುವುದು ಒಳ್ಳೆಯ ಮತ್ತು ಉತ್ತಮ ವಿಷಯವಾಗಿದೆ. ಈ ರೀತಿ ತಂದೆ ಮಗನು ಒಳ್ಳೆಯ ನಿರ್ಧಾರ ಮಾಡಿ ಅಲ್ಲಾಹನ ದಾರಿಯನ್ನು ಹಿಡಿಯುವುದು ಮತ್ತು ಅಲ್ಲಾಹನು ಹೇಳಿರುವ ಕೆಲಸವನ್ನು ಮಾಡಲೇಬೇಕೆಂದು ತಂದೆ ಮಗನು ರೆಡಿಯಾಗಿ ಹೋಗುತ್ತಾರೆ. ಮುಂದೆ ಯಾವ ರೀತಿಯಾಗಿ ಅಲ್ಲಾಹನು ಅವರಿಗೆ ದಾರಿ ತೋರಿಸಿದನು, ಇಸ್ಮಾಯಿಲ್ ಅಲೈಹಿಸ್ಸಲಾಂ ಅವರನ್ನು ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು ಯಾಕೆ ಬಲಿ ಕೊಟ್ಟರು, ಬಲಿ ಕೊಡುವಾಗ ಏನೆಲ್ಲ ಆಯಿತು, ಇದನ್ನು ಇನ್ನೊಂದು ಮುಂದಿನ ವಿಡಿಯೋದಲ್ಲಿ ನಿಮಗೆ ನೋಡೋಣ. ಅಲ್ಲಿಯವರೆಗೂ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದೇ ರೀತಿ ಇಸ್ಲಾಮಿಕ್ ಬಗ್ಗೆ ನಿಮ್ಮ ಸ್ನೇಹಿತರೊಡನೆ, ಸಂಬಂಧಿಗಳೊಡನೆ ಇದನ್ನು ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.